ನಮಸ್ತೆ ಸ್ನೇಹಿತರೆ. ಚಿನ್ನಕ್ಕೆ ಸಮಾನವಾದಂತಹ ಈ ಒಂದು ವಸ್ತು ಲಕ್ಷ್ಮೀ ದೇವಿಯ ರೂಪವಾಗಿ ನಿಮ್ಮ ಮನೆಗಳಿಗೆ ತಂದರೆ ಸಾಕು, ಸಕಲ ಸಂಪತ್ತು ಐಶ್ವರ್ಯದ ಒಡೆಯರಾಗುವಿರಿ. ಹೌದು ಸ್ನೇಹಿತರೆ, ಈ ಒಂದು ಗಿಡದ ಎಲೆ ಸಿಹಿಯಾಗಿದ್ದು ಅದರ ಬೀಜ ಕಾರ್ಕೋಟ ವಿಷಕ್ಕೆ ಸಮ. ಅಂದರೆ ಒಬ್ಬ ಮನುಷ್ಯರಲ್ಲಿ ಎರಡು ಮುಖಗಳಿರುತ್ತದೆ, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಎಂಬಂತೆ ಈ ಗಿಡವು ವ್ಯಕ್ತಿಯ ನೈಸರ್ಗಿಕ ಗುಣಗಳನ್ನು ಸಾರಿ ಸಾರಿ ಹೇಳುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ಅದುವೇ ಗುಲಗಂಜಿ. ಹೌದು, ನೀವು ಕೇಳಿರಬಹುದು. ಯಾವುದೇ ವ್ಯಕ್ತಿಯ ತನ್ನಲ್ಲಿರುವ ಕೆಟ್ಟತನವು ತನ್ನ ಒಳ್ಳೆಯ ದೃಷ್ಟಿ ಆಂತರಿಕ ಪ್ರಜ್ಞೆಯಿಂದ ತನ್ನ ಜೀವನದ ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸಬಹುದು. ಈ ಒಂದು ಸಾರಾಂಶವನ್ನು ಸಾರುವ ಗಿಡವೇ ಗುಲಗಂಜಿ ಗಿಡ. ಮನುಕುಲಕ್ಕೆ ಸಂದೇಶವನ್ನು ನೀಡುವಂತಹ ಅತ್ಯದ್ಭುತವಾದಂತಹ ಬೀಜ ಅದುವೇ ಗುಲಗಂಜಿ ಹಾಗೂ ಅದರ ಒಂದು ಗಿಡ. ಈ ಒಂದು ಗಿಡದ ಅದ್ಭುತ ಪ್ರಯೋಜನಗಳ ಬಗ್ಗೆ ಹಾಗೂ ಈ ಒಂದು ಗಿಡದಿಂದ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ರೀತಿಯ ಸವಾಲುಗಳಿರಲಿ ಹಾಗೂ ಯಾವುದೇ ರೀತಿಯ ಕಷ್ಟಗಳಿರಲಿ, ಅದು ಹಣಕಾಸಿನ ಸಮಸ್ಯೆ, ಮದುವೆ ವಿಚಾರ ಅಥವಾ ಲಕ್ಷ್ಮೀದೇವಿ ಅನುಗ್ರಹವಾಗಬೇಕು, ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ಅಂದ್ರೆ ತಪ್ಪದೆ ಈ ಒಂದು ವಸ್ತುವನ್ನು ಮನೆಯಲ್ಲಿ ಇರಿಸಿ. ಹೌದು, ಇದರ ಸಂಪೂರ್ಣ ಮಾಹಿತಿಯ ಬಗ್ಗೆ ಇವತ್ತಿನ ದಿನ ತಿಳಿಯೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಜೀವನದಲ್ಲಿ ಪ್ರತಿಯೊಂದು ಕಷ್ಟ ನಷ್ಟಗಳಿಗೆ ನಮ್ಮ ಸುತ್ತಲಿನ ವನಸ್ಪತಿಗಳಿಂದ ಪರಿಹಾರ ಸಿಗುತ್ತದೆ ಸ್ನೇಹಿತರೆ. ಹೌದು, ಕೆಲವು ವನಸ್ಪತಿಗಳಿಂದ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ, ಅದು ನಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳಿಗೂ ಕೂಡ ಅತ್ಯಂತ ದಿವ್ಯ ಔಷಧಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು. ಪ್ರಾಚೀನ ಋಷಿಮುನಿಗಳು ನಮ್ಮ ಜೀವನದಲ್ಲಿರುವ ಎದುರಾಗುವಂತಹ ಸವಾಲುಗಳಿಗೆ, ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಹಲವಾರು ಪರಿಹಾರಗಳನ್ನು ನಮ್ಮಲ್ಲಿಯೇ ಇರುವಂತಹ ಸಿಗುವಂತಹ ಸುತ್ತಮುತ್ತಲಿನ ಪದಾರ್ಥಗಳಿಂದ ಅತ್ಯದ್ಭುತವಾದಂತಹ ಪರಿಣಾಮಕಾರಿ ಫಲಿತಾಂಶಗಳನ್ನು ಹಾಗೂ ಪರಿಹಾರಗಳನ್ನು ನೀಡಿದ್ದಾರೆ. ಹೌದು, ಆದರೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದೆ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಪಡುತ್ತೇವೆ. ಅದರಿಂದ ಕಷ್ಟಗಳಿಂದ ಹೊರಬರಲು ಒದ್ದಾಡುತ್ತೇವೆ. ಹೌದು ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಪರಿಣಾಮಕಾರಿಯಾಗಿ ಬಳಸಲ್ಪಡುವಂತಹ ಒಂದು ವಸ್ತು ಅದುವೇ ಗುಲಗಂಜಿ. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ವಸ್ತು. ಹೌದು, ಮಹಾಲಕ್ಷ್ಮಿಯ ರೂಪವಾಗಿರುವಂತಹ ಈ ಒಂದು ಗುಲಗಂಜಿಯು ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಇರುತ್ತದೆ. ಅತ್ಯಂತ ಚಿಕ್ಕ ವಸ್ತುವಾಗಿರುವಂತಹ ಈ ವಸ್ತು ಇದರ ಪ್ರವಾಡಮಯವಾದಂತಹ ಪ್ರಯೋಜನದಿಂದ ಅಗಾಧವಾದಂತಹ ಉತ್ತಮವಾದಂತಹ ಫಲಗಳನ್ನು ನಾವು ಪಡೆಯಬಹುದು ಸ್ನೇಹಿತರೆ. ಹೌದು, ಈ ಒಂದು ಗುಲಗಂಜಿಯು ಹಲವಾರು ಬಣ್ಣಗಳಲ್ಲಿ ನಮಗೆ ಸಿಗುತ್ತಾ ಹೋಗುತ್ತದೆ. ಚಿನ್ನಕ್ಕೆ ಸಮಾನವಾದಂತಹ ಈ ಒಂದು ಗುಲಗಂಜಿಯ ಪ್ರಯೋಗದಿಂದ ಚಿನ್ನದಂತಹ ಜೀವನವನ್ನು ನಾವು ಕಾಣಬಹುದಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಈ ಒಂದು ಗುಲಗಂಜಿಯು ಒಂದು ಅದೃಷ್ಟದ ಸಂಕೇತವೆಂದು ಹೇಳಲಾಗುತ್ತದೆ, ಸಂಪತ್ತಿನ ಸಂಕೇತವೆಂದೇ ಹೇಳಲಾಗುತ್ತದೆ. ಈ ಒಂದು ಗುಲಗಂಜಿಯ ಗಿಡದ ಬುಡದಲ್ಲಿ ಲಕ್ಷ್ಮೀ ದೇವಿಯ ವಾಸವಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಇದರ ಪ್ರತಿಯೊಂದು ಬಣ್ಣದ ಗುಲಗಂಜಿಯು ಕೂಡ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಗ್ರಹ ದೋಷಗಳ ನಿವಾರಣೆಗೆ ಹಾಗೂ ಯಾವುದೇ ರೀತಿಯ ದೋಷಗಳ ನಿವಾರಣೆಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಈ ಒಂದು ಬಿಳಿ ಬಣ್ಣದ ಗುಲಗಂಜಿಯನ್ನು ಪೂಜಿಸಿದರೆ ವ್ಯಕ್ತಿಯು ಶುಕ್ರ ಗ್ರಹದ ದೋಷದಿಂದ ನಿವಾರಣೆಯಾಗಿ ಶುಕ್ರನ ಪ್ರಭಾವ ಹೆಚ್ಚುತ್ತಾ ಹೋಗುತ್ತದೆ. ಇದರಿಂದ ಮನೆಯಲ್ಲಿ ಸಂಪತ್ತು, ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗೂ ಕೆಂಪು ಗುಲಗಂಜಿಯ ಬಳಕೆಯಿಂದ ಒಬ್ಬ ವ್ಯಕ್ತಿಯು ತನ್ನ ಜಾತಕದಲ್ಲಿನ ಕುಜ ದೋಷದ ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದರಿಂದಾಗಿ ಸಂತಾನದ ಸಮಸ್ಯೆಗಳು ಕೂಡ ಈ ಒಂದು ಕೆಂಪು ಗುಲಗಂಜಿಯಿಂದ ಪರಿಹಾರಗಳನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ಮದುವೆಯ ಯೋಗವು ಕೂಡ ಕೂಡಿ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಕಪ್ಪು ಬಣ್ಣದ ಗುಲಗಂಜಿಯನ್ನು ಬಳಸಿದರೆ ಶನಿ ದೋಷದಿಂದ ಮುಕ್ತಿಯನ್ನು ಹೊಂದಬಹುದು. ಈ ಒಂದು ಕಪ್ಪು ಬಣ್ಣದ ಗುಲಗಂಜಿಯನ್ನು ನಿರಂತರವಾಗಿ ಪೂಜಿಸುವುದರಿಂದಲೂ ಕೂಡ ಯಾವುದೇ ರೀತಿಯ ಶನಿ ಗ್ರಹದ ದೋಷದಿಂದ ಪೀಡಿತವಾಗಿರುವಂತಹ ವ್ಯಕ್ತಿಯು ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ಸ್ನೇಹಿತರೆ. ಹಾಗೂ ಹಸಿರು ಬಣ್ಣದ ಗುಲಗಂಜಿಯನ್ನು ಪೂಜಿಸುವುದರಿಂದ ಬುಧ ದೋಷದ ನಿವಾರಣೆಯಾಗುತ್ತಾ ಹೋಗುತ್ತದೆ. ಇದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಬುದ್ಧಿವಂತಿಕೆಯಿಂದ ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯ ಶಕ್ತಿಯು ಸಿಗುತ್ತಾ ಹೋಗುತ್ತದೆ. ಹಳದಿ ಬಣ್ಣದ ಗುಲಗಂಜಿಯನ್ನು ಪೂಜಿಸಿದರೆ ಗುರು ದೋಷದಿಂದ ಮುಕ್ತಿ ಹೊಂದಿ ವ್ಯಕ್ತಿಯು ವೃತ್ತಿಯಲ್ಲಿ ಹಾಗೂ ಬದುಕಿನಲ್ಲಿ ಅದೃಷ್ಟವು ಹುಡುಕಿ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಯಾವುದೇ ವ್ಯಕ್ತಿಯ ಮನೆಗಳಲ್ಲಿ ನೆಮ್ಮದಿ ನೆಲೆಸಲು, ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಮತ್ತು ಮನೆಯ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಗುಲಗಂಜಿಯನ್ನು ಬಳಸಬಹುದು. ಹಾಗೂ ಒಬ್ಬ ವ್ಯಕ್ತಿಯು ತನ್ನ ಮನೆಗಳಲ್ಲಿ ನೆಮ್ಮದಿಯನ್ನು ನೆಲೆಸಲು ಲಕ್ಷ್ಮೀ ದೇವಿಯ ಕೃಪಾ ಆಶೀರ್ವಾದವನ್ನು ಪಡೆಯಬೇಕು ಎಂದರೆ ಹಾಗೂ ತನ್ನ ಎಲ್ಲ ಮನೋಕಾಮನೆಗಳು ಇಷ್ಟಾರ್ಥಗಳು ಸಿದ್ಧಿಸಬೇಕು ಎಂದರೆ ಮನೆಯು ಎಲ್ಲ ರೀತಿಯಿಂದಲೂ ಅಭಿವೃದ್ಧಿಯನ್ನು ಹೊಂದಲು ಈ ಗುಲಗಂಜಿಯನ್ನು ನಿರಂತರವಾಗಿ ಪೂಜಿಸಬಹುದು.
ಹೌದು, ಯಾವ ರೀತಿಯಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಈ ಒಂದು ಗುಲಗಂಜಿಯನ್ನು ನಾವು ಹಲವಾರು ವಿಧಾನಗಳಲ್ಲಿ ಪೂಜಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಅದರಲ್ಲಿ ಮೊದಲನೆಯದಾಗಿ ಯಾರು ಗುಲಗಂಜಿಯನ್ನು ಬಳಸಲು ಮುಂದಾಗುತ್ತಾರೋ ಅಥವಾ ಯಾರ ಕೈಗೆ ಗುಲಗಂಜಿಯು ಸಿಗುತ್ತದೆಯೋ ಅವರು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲಿದೆ ಎಂಬುದರ ಒಂದು ವಾಡಿಕೆಯೂ ಕೂಡ ಇದೆ. ಹೌದು, ಇದು ಒಂದು ಪ್ರಾಚೀನ ನಂಬಿಕೆಯೂ ಕೂಡ ಆಗಿದೆ. ಹಾಗಾಗಿ ಈ ಒಂದು ಗುಲಗಂಜಿಯು ಮನೆಗೆ ಬಂದರೆ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಿದ್ದಾರೆ ಎಂಬುದರ ಒಂದು ಸೂಚನೆಯೂ ಕೂಡ ಇದಾಗಿರುತ್ತದೆ ಸ್ನೇಹಿತರೆ. ಇಂತಹ ಗುಲಗಂಜಿಯನ್ನು ನಾವು ಒಂದು ಶುಭಯೋಗ, ಶುಭ ದಿನಗಳಂದು ತಂದರೆ ಅದ್ಭುತವಾದಂತಹ ಫಲಿತಾಂಶವನ್ನು ಕಾಣಬಹುದು. ಹಾಗೂ ಈ ಒಂದು ಗುಲಗಂಜಿಯಿಂದ ಈ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಸಕಲ ಸಂಪತ್ತಿನ ಕೊರತೆ ಎಂದಿಗೂ ಕೂಡ ಆಗುವುದಿಲ್ಲ. ಅದರಲ್ಲಿ ಮೊದಲನೆಯದಾಗಿ ಕೆಂಪು ಬಣ್ಣದ ಬಟ್ಟೆಗಳಲ್ಲಿ 12 ಕೆಂಪು ಗುಲಗಂಜಿಯನ್ನು ಹಾಕಿ ಅದರ ಜೊತೆ ಕುಂಕುಮವನ್ನು ಬೆರೆಸಿ ಕೆಂಪು ದಾರದಿಂದ ಈ ಒಂದು ಗುಲಗಂಜಿಯನ್ನು ಕಟ್ಟಬೇಕು. ಹಾಗೂ ಈ ಒಂದು ಕಟ್ಟಿದ ಗಂಟನ್ನು ಮಹಾಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಟ್ಟು ಮಹಾಲಕ್ಷ್ಮಿಯ ಮಂತ್ರವನ್ನು 21 ಬಾರಿ ಹೇಳಿ ನಂತರ ಒಂದು ಶುಭ ದಿನದಂದು, ಶುಭ ಯೋಗಗಳಿಗೆ ಇರುವಂತಹ ದಿನದಂದು, ಅಂದರೆ ಶುಕ್ರವಾರದ ದಿನವಾದರೂ ಸರಿ, ಆ ದಿನ ಸಂಜೆಯ ವೇಳೆ ಈ ಒಂದು ಗಂಟನ್ನು ನಿಮ್ಮ ಹಣವಿಡುವ ಜಾಗದಲ್ಲಿ ಅಥವಾ ನಿಮ್ಮ ವ್ಯವಹಾರ ಮಾಡುವ ಸ್ಥಳದಲ್ಲಿ ಇಟ್ಟರೆ ಸಾಕು, ಸಕಲ ಸಂಪತ್ತಿನ ಒಡೆಯರಾಗುವಿರಿ. ಹಾಗೂ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದವು ನಿಮ್ಮ ಮೇಲೆ ಸಿಕ್ಕಿ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ದಾರಿದ್ರ್ಯವು ತೊಲಗಿ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಸ್ನೇಹಿತರೆ. ಹಾಗೂ ಕೇವಲ ಗುಲಗಂಜಿಯನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ, ನಿರಂತರವಾಗಿ ಇದನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯ ಮನೆಗಳಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಯನ್ನು ಹೊರಹಾಕಬಹುದು. ಯಾವುದೇ ವ್ಯಕ್ತಿಯು ದೃಷ್ಟಿದೋಷದಿಂದ ಬಳಲುತ್ತಿದ್ದಲ್ಲಿ ಅಂತಹ ವ್ಯಕ್ತಿಯು ಹಲವಾರು ಸಂಕಷ್ಟಗಳಿಗೆ ಒಳಗಾಗಿರುತ್ತಾನೆ. ನಿರಂತರವಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಎದುರಿಸುತ್ತಾ ಇರುತ್ತಾನೆ. ಇಂತಹ ಸಂದರ್ಭಗಳಲ್ಲಿ ಈ ಒಂದು ಗುಲಗಂಜಿಯನ್ನು ದೇವರ ಮನೆಯ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸುವುದರಿಂದ ವ್ಯಕ್ತಿಯು ಆ ಎಲ್ಲ ನಕಾರಾತ್ಮಕತೆಯಿಂದ ಹೊರಬರುತ್ತಾರೆ. ಅಷ್ಟೇ ಅಲ್ಲದೆ ಮನೆಗಳಲ್ಲಿ ನಡೆಯುವಂತಹ ಯಾವುದೇ ರೀತಿಯ ಜಗಳಗಳು, ಕಲಹಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗೂ ಮನೆಯ ಸದಸ್ಯರಲ್ಲಿ ಒಂದು ಉತ್ತಮವಾದಂತಹ ಬಾಂಧವ್ಯ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಗಳಲ್ಲಿ ಹೆಚ್ಚಿನ ರೀತಿಯ ಕಲಹಗಳು, ಜಗಳಗಳು ಉಂಟಾಗುತ್ತಿದ್ದರೆ ನಿರಂತರವಾಗಿ ಈ ಒಂದು ಕೆಂಪು ಗುಲಗಂಜಿಯನ್ನು ಬಳಸಿ ಪೂಜಿಸುವುದರಿಂದ ಆ ಮನೆಗಳಲ್ಲಿ ನೆಮ್ಮದಿಯು, ಶಾಂತಿಯು ನೆಲೆಸುತ್ತಾ ಹೋಗುತ್ತದೆ ಸ್ನೇಹಿತರೆ. ನಂತರ ಯಾವುದೇ ವ್ಯಕ್ತಿಯು ಹಣಕಾಸಿನ ಸಮಸ್ಯೆಯಿಂದ ಒದ್ದಾಡುತ್ತಿದ್ದರೆ ಹಾಗೂ ಅತಿಯಾದ ಸಾಲದ ಸಮಸ್ಯೆಯಿಂದ ಒದ್ದಾಡುತ್ತಿದ್ದರೆ, ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ನಲಗುತ್ತಿದ್ದರೆ ಅಂತಹ ಸಂದರ್ಭಗಳಲ್ಲಿ ಈ ಒಂದು ಗುಲಗಂಜಿಯನ್ನು ಬಳಸಿ ನಾವು ಆ ಒಂದು ಸಮಸ್ಯೆಯಿಂದ ಹೊರಬರಬಹುದು. ಹಾಗೂ ಈ ಒಂದು ಗುಲಗಂಜಿಯನ್ನು ಬಳಸುವುದರಿಂದ ಕುಬೇರ ಯೋಗವು ಉಂಟಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಮನೆಗಳಲ್ಲಿ ದೃಷ್ಟಿದೋಷ, ದಾರಿದ್ರ್ಯತನ ಹೋಗಬೇಕು ಅಂದರೆ ನಿಮ್ಮ ಮನೆಯ ಹಿರಿಯರಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ 11 ಕಪ್ಪು ಗುಲಗಂಜಿಯನ್ನು ತೆಗೆದುಕೊಳ್ಳಬೇಕು. ಸಾಮಾನ್ಯವಾಗಿ ಕಪ್ಪು ಗುಲಗಂಜಿ ಸಿಗುವುದು ಕಷ್ಟ. ಆದರೆ ಈ ಒಂದು 11 ಕಪ್ಪು ಗುಲಗಂಜಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಒಂದು ದೃಷ್ಟಿಯನ್ನು ತೆಗೆಸಬೇಕು. ಹಿರಿಯರಿಂದಲೇ ಈ ಒಂದು ಪರಿಹಾರವನ್ನು ಮಾಡಿಸಬೇಕಾಗುತ್ತದೆ. ನಂತರ ಅದನ್ನು ನಿಮ್ಮ ಮನೆಯ ಮುಂದೆ ಎಲ್ಲಾದರೂ ಮಣ್ಣಿನ ಜಾಗದಲ್ಲಿ ಈ ಒಂದು ದೃಷ್ಟಿ ತೆಗೆದಿರುವ 11 ಕಪ್ಪು ಗುಲಗಂಜಿಯನ್ನು ತೆಗೆದುಕೊಂಡು ಆ ಒಂದು ಮಣ್ಣಿನ ಜಾಗದಲ್ಲಿ ಹೂತಿಬಿಡಿ ಅಥವಾ ಆ ಒಂದು ಮಣ್ಣಿನ ಜಾಗದಲ್ಲಿ ಆಳಕ್ಕೆ ಇದನ್ನು ಹಾಕಿ. ಇದರಿಂದಾಗಿ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿ ದೂರವಾಗುತ್ತಾ ಹೋಗುತ್ತದೆ. ಮನೆಗಳಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಕೆಟ್ಟತನ, ದಾರಿದ್ರ್ಯವು ತೊಲಗಿ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಹೌದು, ಹಲವಾರು ಪರಿಹಾರಗಳನ್ನು ಮಾಡಿ ಯಾವುದೇ ರೀತಿಯಾದಂತಹ ಏಳಿಗೆ ನಮ್ಮ ಮನೆಗಳಲ್ಲಿ ಆಗುತ್ತಿಲ್ಲವೆಂದರೆ ಕೇವಲ ಗುಲಗಂಜಿಯನ್ನು ಶುಭ ಯೋಗದ ದಿನ, ಶುಭ ಸಮಯದಲ್ಲಿ ತೆಗೆದುಕೊಂಡು ಬನ್ನಿ. ಇದರಿಂದಾಗಿ ಖಂಡಿತವಾಗಿಯೂ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಹಾಗೂ ಈ ಒಂದು ಗುಲಗಂಜಿಯನ್ನು ನಾವು ಯಾವುದೇ ರೀತಿಯಾಗಿ ಬಳಸಿದರೂ ಕೂಡ ಅತ್ಯಂತ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಬಳಸುತ್ತಾ ಹೋಗಬೇಕು. ಏಕೆಂದರೆ ಮಹಾಲಕ್ಷ್ಮಿಯ ದಿವ್ಯ ಸ್ವರೂಪವಾಗಿರುವಂತಹ ಈ ಒಂದು ಗುಲಗಂಜಿಯನ್ನು ಶ್ರದ್ಧಾ ಭಕ್ತಿಯಿಂದ ಬಳಸಿದರೆ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದವು ಸಿಗುವುದರಲ್ಲಿ ಎರಡು ಮಾತಿಲ್ಲ. ಹೌದು ಸ್ನೇಹಿತರೆ, ಯಾವುದೇ ಸಮಸ್ಯೆಯು ಪರಿಹಾರಗೊಳ್ಳಲು ಹಾಗೂ ಯಾವುದೇ ವ್ಯಕ್ತಿಯು ತನ್ನ ಕಷ್ಟದಿಂದ ಹೊರಬರಲು ಕೆಲವು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಅದಕ್ಕಾಗಿ ನಿರಂತರವಾದಂತಹ ಶ್ರಮ ನಾವು ಹಾಕಬೇಕು. ಸತತ ಪರಿಶ್ರಮದಿಂದ ಮಾತ್ರ ಅಗಾಧವಾದಂತಹ ಯಶಸ್ಸು, ಗೆಲುವು ಕಾಣಲು ಸಾಧ್ಯ. ಹೌದು ಸ್ನೇಹಿತರೆ, ಹಾಗಾಗಿ ಈ ಒಂದು ಚಿಕ್ಕ ಪದಾರ್ಥ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ರೀತಿಯಾದಂತಹ ಪರಿಣಾಮವನ್ನು ಬೀರಬಲ್ಲದು. ಈ ರೀತಿಯಾದಂತಹ ಸರಳ, ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.